ಹಲವು ಮಾತೇನು ನೀನೊಲಿದ ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ಬುದ್ಧಿಜೀವಿಗಳ, ಮಹಾತ್ಮರ, ಸಾಧು ಸಂತರ ಪಾದಾರವಿಂದಕ್ಕೆ 101 ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ಈ ನಾಡು ಕಂಡ ಅಪರೂಪದ ಸಂತ, ಮಹಾಂತ, ಶಿವಯೋಗಿ ಶ್ರೀಮದ್ ಅಥಣಿ ಮುರುಗೇಂದ್ರ ಶಿವಯೋಗಿಗಳು. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಈ ನಾಡಿನಲ್ಲಿ ಕಟ್ಟಾ ಬಸವ ತತ್ವವನ್ನ, ಬಸವ ನಿಷ್ಠೆಯನ್ನ, ಅದಕ್ಕೆ ಬದ್ಧತೆಯನ್ನ ತೋರಿಸಿ ಬಸವಾದಿ ಶಿವಶರಣರ ಚಿಂತನೆಗಳನ್ನ ಈ ನಾಡಿನ ತುಂಬೆಲ್ಲ ಹರವಿರುವಂತ ಮಹಾತ್ಯಾಗಿ, ಮಹಾಯೋಗಿ, ಶಿವಯೋಗಿ ಮುರುಗೇಂದ್ರ ಶಿವಯೋಗಿ. ಅವರ ಜೀವಮಾನದಲ್ಲಿ ಅಥಣಿ ಶಿವಯೋಗಿಗಳ ಬದುಕಿನಲ್ಲಿ ಸಾಕಷ್ಟು ಪವಾಡಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಸಣ್ಣದಾಗಿರುವಂಥ ಪವಾಡವನ್ನ, ಅದ್ಭುತವಾದಂಥ ಲೀಲೆಯನ್ನ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ತಾವುಗಳೆಲ್ಲ ಭಕ್ತಿ ಇಟ್ಟು ಆಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಆತ್ಮೀಯರೇ, ಅಥಣಿ ತಾಲೂಕಿನ ರಾಮತೀರ್ಥ ಅನ್ನುವಂಥ ಒಂದು ಚಿಕ್ಕ ಗ್ರಾಮ, ಅದು ಸಹ ಪುಣ್ಯಮಯವಾಗಿರುವಂಥ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದಲ್ಲಿ, ಆ ರಾಮತೀರ್ಥದಲ್ಲಿ ಬ್ರಾಹ್ಮಣರ ವಸ್ತಿ ಸ್ವಲ್ಪ ಹೆಚ್ಚಿಗೆ ಅಂತ ಹೇಳಬಹುದು. ಅಲ್ಲಿ ಅವರಿಗೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಬಹಳಷ್ಟು ಲೀಲಾಮೂರ್ತಿಗಳು, ಬಹಳಷ್ಟು ಪವಾಡ ಪುರುಷರು, ಮಹಾನ್ ಯೋಗಿಗಳು ಅನ್ನುವಂಥ ವಿಚಾರ ಅವರಿಗೆ ಗೊತ್ತಾಗಿತ್ತು. ಆ ಭಾಗದಲ್ಲಿ ಶಿವಯೋಗಿಗಳ ಒಂದು ಲೀಲೆಯನ್ನ ಬಹಳಷ್ಟು ಜನ ಕೊಂಡಾಡ್ತಾ ಇದ್ರು. ಆ ಊರಿನವರೇ ಆಗಿರುವಂಥ, ರಾಮತೀರ್ಥ ಗ್ರಾಮದವರೇ ಆಗಿರುವಂಥ ಕೃಷ್ಣ ಭಟ್ಟ ಮತ್ತು ರಾಮ ಭಟ್ಟ ಅನ್ನುವಂಥ ಇಬ್ಬರು ಬ್ರಾಹ್ಮಣರು ಆ ಅಥಣಿ ಶಿವಯೋಗಿಗಳನ್ನ ನೋಡಬೇಕು, ಕಾಣಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಅಥಣಿಗೆ ಹೊರಡ್ತಾರೆ. ದಾರಿಯಲ್ಲಿ ಅವರಿಬ್ಬರು ಆಲೋಚನೆ ಮಾಡ್ತಾರೆ, ನಾವು ಅಥಣಿಯಲ್ಲಿ ಆ ಎಲ್ಲ ಲಿಂಗಾಯತರ ಮಧ್ಯದಲ್ಲಿ ಕುಳಿತು ಊಟ ಮಾಡಬೇಕಾದರೆ ಹೇಗೆ ಅಂತೇಳಿ ಆಲೋಚನೆ ಮಾಡ್ತಾರೆ. ಒಬ್ಬರಿಗೊಬ್ಬರು ವಿಚಾರಿಸಿಕೊಳ್ತಾರೆ, ವಿಚಾರ ಮಗ್ನರಾಗ್ತಾರೆ. ಅಂಥದ್ರಲ್ಲಿ ರಾಮ ಭಟ್ಟ ಅನ್ನುವವನು, ಇದರೊಳಗೆ ಏನು ಕಠಿಣ ಅದ, ನಾವು ಕರವಸ್ತ್ರದಲ್ಲಿ ಈ ಹುಡುಗರು ಆಡುವಂಥ ಆ ಗೋಲಿ ಗುಂಡಿನಷ್ಟು ಕಲ್ಲನ್ನ ಕಟ್ಟಿಕೊಂಡು ಹೋದ್ರಾಯ್ತು ಅಂಥೇಳಿ ಹೇಳ್ತಾನೆ ರಾಮಭಟ. ಕೂಡಲೇ ಅವರಿಬ್ರು ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಬೆಟ್ಟದ ಅಡಿಕೆಯಷ್ಟಿರುವಂಥ ಕಲ್ಲು ತಗೊಂಡು ತಮ್ಮಲ್ಲಿರುವಂಥ ಶುಭ್ರವಾದಂಥ ಬಿಳಿ ವಸ್ತ್ರದಲ್ಲಿ ಸುತ್ತುಕೊಂಡು ತಮ್ಮ ಕೊರಳಿನಲ್ಲಿ ಕಟ್ಟಿಕೊಂಡು ಅಥಣಿಗೆ ಬರ್ತಾರೆ ಪುಣ್ಯಾತ್ಮರೇ. ಅಥಣಿ ಪಟ್ಟಣವನ್ನ ಪ್ರವೇಶ ಮಾಡ್ತಾರೆ. ಆ ಅಥಣಿಗೆ ಬಂದ ತಕ್ಷಣ ಶ್ರೀಮಠದಲ್ಲಿ 63 ಮಂಟಪಗಳ ಪೂಜೆಯ ಸಮಾರಂಭ ಬಹಳ ಅದ್ಧೂರಿಯಾಗಿ ನಡೀತಾ ಇರ್ತದೆ. ಜನ ಅಂತೂ ಕಿಕ್ಕಿರಿದು ಸೇರಿದ್ರು, ಭಕ್ತ ಸಮೂಹ. ಒಂದು ಕಡೆ ಸದರಿನಲ್ಲಿ ಊಟಕ್ಕೆ ಶಿಸ್ತಿನಿಂದ ಜನ ಕೂಡ್ತಾ ಇದ್ರು. ಆಗ ಅವರಿಬ್ಬರು ತಮ್ಮ ಮೈ ಮೇಲಿನ ಅರಿವುಗಳನ್ನ ತೆಗೆದು ನೀರ ಪಂಜೆಯನ್ನ ಉತ್ತುಕೊಂಡು ಮೈ ಮೇಲೆ ಹೊದ್ಕೊಂಡು ಸ್ವಚ್ಛವಾಗಿ ಕೈಕಾಲು ಮುಖ ತೊಳ್ಕೊಂಡ್ರಂತ.
ಆ ಪ್ರಸಾದದ ಪಂಕ್ತಿಯೊಳಗ ಸರಿಯಾಗಿ ಕುಳಿತುಕೊಂಡು ಭಸ್ಮವನ್ನ ಧಾರಣ ಮಾಡಿಕೊಂಡ್ರು. ಉಟ್ಟ ಪಂಜೆಯನ್ನ ಸಡಿಲ್ ಮಾಡ್ತಾ ತಮಗೆ ಸಾಕಾಗುವಷ್ಟು ತುಪ್ಪ ಹೋಳಿಗೆಯನ್ನ ಊಟ ಮಾಡಿದರಂತ. ಆಗ ಒಬ್ರು ಕೂಗ್ತಾರೆ, ಸ್ವಾಮಿಗಳಾದವರು ಯಾರು ಹೇಳಬೇಡ್ರಿ, ಸ್ವಾಮಿಗಳಾದವ್ರು ಯಾರು ದಯವಿಟ್ಟು ಹೇಳಬೇಡ್ರಿ, ನಾವು ನಿಮಗೆ ದಕ್ಷಿಣೆಯನ್ನ ಕೊಡ್ತೇವೆ ಅಂತ ಹೇಳಿ ಒಬ್ರು ಯಾರೋ ಕೂಗಿದ್ರಂತ. ಎಲ್ಲ ಸ್ವಾಮಿಗಳಂತೆ ಇವರು ಸಹ ಕುಳಿತುಕೊಂಡು ಒಂದೊಂದಾಣೆಯಂತೆ ದಕ್ಷಿಣೆಯನ್ನ ತಗೊಂಡು ಬಂದ್ರಂತ. ಆಗ ತಾವು ಕಳಚಿರುವಂತಹ ಬಟ್ಟೆಗಳನ್ನ ತಗೊಂಡು ಆ ಬಟ್ಟೆಯನ್ನ ಕೊಡ್ತಕ್ಕಂಥವ, ಇದನ್ನ ತಗೊಳ್ರಿ, ನಿಮ್ಮ ಜೇಬಿನಲ್ಲಿ ಇಟ್ಟಂತ ಪದಾರ್ಥಗಳನ್ನು ಏನಾದ್ರೂ ವಸ್ತುಗಳಿದ್ರ ನೋಡ್ರಿ ಅಂತ ಹೇಳಿ ಹೇಳಿದಂತ. ಆಗ ಅಲ್ಲೊಬ್ಬ ಕೇಳಿದ ಅಂತ, ನೀವು ಯಾವ ಊರಿನವರು ಅಂತ ಹೇಳಿ ಕೇಳಿ ಪ್ರಶ್ನೆ ಕೇಳ್ತಾನೆ. ನಾವು ರಾಮತೀರ್ಥದವರು ಅಂತ ಹೇಳಿ ಇವರು ಉತ್ತರ ಕೊಡ್ತಾರೆ. ಆಗ ಅವರಿಬ್ರು ರಾಮತೀರ್ಥದವರು ರಾಮಭಟ್ಟ ಮತ್ತು ಕೃಷ್ಣ ಭಟ್ಟ ಶಿವಯೋಗಿಗಳು ಲೀಲಾಮೂರ್ತಿ ಅನ್ನುವಂಥ ವಾರ್ತೆಯನ್ನ ನಾವು ಕೇಳಿ ಈ ಅಥಣಿ ಪಟ್ಟಣಕ್ಕೆ ಆಗಮಿಸಿದ್ದೇವೆ. ನಾವು ನಿಜವಾಗಿಯೂ ಲಿಂಗಾಯತರಲ್ಲ, ನಾವು ಬ್ರಾಹ್ಮಣರಿರುವೆವು. ದಾರಿ ಒಳಗೆ ಬರುವಾಗ ಕರವಸ್ತ್ರದೊಳಗ ಸಣ್ಣ ಬೆಟ್ಟದ ಅಡಿಕೆಯಷ್ಟು ಒಂದು ಹರಳಿನ ಕಲ್ಲು ಕಟ್ಟಿಕೊಂಡು ಬಂದ ನಿಮ್ಮ ಪಂಕ್ತಿ ಒಳಗೆ ನಾವು ಊಟಕ್ಕೆ ಕೊಳ್ತೇವೆ. ಹಾಗೆ ಆ ಬಟ್ಟೆಯಲ್ಲಿರುವಂತ ಕಲ್ಲನ್ನ ಬಿಚ್ಚಿ ತೋರಿಸ್ಲಿಕ್ಕೆ ಹೋಗ್ತಾರೆ ಅವರಿಬ್ರು. ಅದು ಕಲ್ಲು ಹೋಗಿ ನಿಜವಾಗಿ ಕಂತಿ ಧರಿಸಿರುವಂತ ಲಿಂಗವೇ ಆಗಿತ್ತು ಪುಣ್ಯಾತ್ಮರೇ. ಆಗ ಆ ರಾಮಭಟ್ಟ ಮತ್ತು ಕೃಷ್ಣ ಭಟ್ಟ ಇಬ್ರು ಆಶ್ಚರ್ಯಚಕಿತರಾಗ್ತಾರೆ. ಕಲ್ಯಾಣ ಪಟ್ಟಣದ ಬಿಜ್ಜಳ ಭೂಪಾಲ್ನಲ್ಲಿ ಮಂತ್ರಿಯಾಗಿರುವಂಥ ಬಸವೇಶ್ವರನ ಅರಮನೆ ಒಳಗ ಕೊರಳಲು ಲಿಂಗವ ಧರಿಸಿದವರಿಗೆ ಊಟಕ್ಕೆ ಹಾಕ್ತಾರೆ ಅನ್ನುವಂಥ ಸುದ್ದಿಯನ್ನ ಕೇಳಿ ಕೆಲವು ಕೂಚೇಷ್ಟೆಗಾರರು ಚಿಕ್ಕದಾಗಿರುವಂಥ ಬದನೆಕಾಯಿಯನ್ನೇ ಲಿಂಗವನ್ನಾಗಿ ಮಾಡಿಕೊಂಡು ವಸ್ತ್ರದಲ್ಲಿ ಹೋದ್ರಂತ. ಆದರೆ ಕೊರಳಲು ಕಟ್ಟಿಕೊಂಡಿರುವಂಥ ಆ ಬದನೆಕಾಯಿಗಳೇ ಲಿಂಗಗಳಾಗಿದ್ದುವು ಅನ್ನುವಂಥ ವಿಷಯವನ್ನ ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ಕೇಳಿದ್ದೆವು. ಆದರೆ ಈಗ ಪ್ರತ್ಯಕ್ಷ ಶಿವಯೋಗಿಗಳು ಕಲ್ಲು ತೆಗೆದು ನಿಜವಾಗಿ ಕಂತೆಯ ಧರಿಸಿರುವಂಥ ಲಿಂಗಗಳನ್ನಾಗಿ ಮಾಡಿದ್ದಾರೆ. ನಾವು ಧನ್ಯ ಅಂತಾರೆ. ಇವರು ನಮ್ಮಂತೆ ಶರೀರ ಧಾರಣ ಮಾಡಿರುವಂಥ ಮನುಷ್ಯರಂತೆ ಕಂಡರೂ ಸಹ ಇವರು ಮನುಷ್ಯರಲ್ಲ. ಶಿವನೇ ಭೂಲೋಕಕ್ಕೆ ಅವತರಿಸಿರುವಂಥ ಮಹಾಮಹಿಮರಿವರು ಅಂಥೇಳಿ ಅವರಿಬ್ಬರು ಬ್ರಾಹ್ಮಣರು ಕೊಂಡಾಡುತ್ತಾ ಧನ್ಯ ಶಿವಯೋಗಿ, ನೀನು ನರನಲ್ಲ, ನೀನು ಹರನೆ. ನಾವು ಈ ಲಿಂಗಗಳನ್ನ ಭಕ್ತಿಯಿಂದ ದಿನಾಲು ತಪ್ಪದೆ ನಮ್ಮ ಮನೆಯೊಳಗೆ ನಾವು ಪೂಜೆ ಮಾಡ್ತೇವೆ ಅಂತ ತಿಳ್ಕೊಂಡು ಆ ಶಿವಯೋಗಿಗಳನ್ನ ಕೊಂಡಾಡುತ್ತಾ ಪ್ರಮಾಣಿಸುತ್ತಾ ಅವರು ಧನ್ಯತಾ ಭಾವನೆಯೊಂದಿಗೆ ಅವರಿಬ್ಬರು ರಾಮತೀರ್ಥಕ್ಕೆ ಹೋಗ್ತಾರೆ. ಪುಣ್ಯಾತ್ಮರೇ, ಈ ಕರ್ನಾಟಕ ಈ ಭೂಮಿ ಒಳಗ ಶಿವಶರಣರಾಗಲಿ, ಸಂತರಾಗಲಿ, ಶಿವಯೋಗಿಗಳು ಇವರು ತಮ್ಮ ಪರಂಪರೆ, ಇದೇನು ಪರಂಪರೆ ಅದ, ಈ ಪರಂಪರೆ ಎಂದಿನಿಂದಲೂ ಅಖಂಡವಾಗಿ ಓತಪ್ರೋತವಾಗಿ ಈ ನಾಡನ್ನ ಬೆಳಗ್ತಾ ಬಂದಿದೆ. ಪುಣ್ಯಾತ್ಮರೇ, ಇಂಥ ಮುರುಗೇಂದ್ರ ಶಿವಯೋಗಿಗಳು ಸಾಕಷ್ಟು ಸಾವಿರಾರು ಪವಾಡಗಳನ್ನ ನಾವು ನೋಡಿದರೆ, ಅವರ ಪವಾಡಗಳನ್ನ ನಾವು ಅರಿತುಕೊಂಡ್ರೆ ನಮ್ಮ ಬದುಕು, ನಮ್ಮ ಜೀವನ ಬಂಗಾರಮಯವಾಗ್ತದೆ. ಪುಣ್ಯಾತ್ಮರೇ, ನಾವು ಕೊರಳೊಳಗೆ ಕಟ್ಟಿರುವಂತ
ಕಲ್ಲು ಹೋಗಿ ಲಿಂಗ ಆಗ್ತದೆ ಅಂತಂದ್ರೆ ಎಂಥ ಶಿವಯೋಗಿಗಳ ಒಂದು ಶಕ್ತಿ, ಶಿವಯೋಗಿಗಳ ಒಂದು ಬಸವನಿಷ್ಠೆ, ಬಸವ ತತ್ವ ನಿಷ್ಠೆ ಎಷ್ಟು ಅಪಾರವಾಗಿತ್ತು ಅನ್ನೋದನ್ನ ನಾವು ಅರಿತುಕೊಳ್ಳಬಹುದು. ಪುಣ್ಯಾತ್ಮರೇ, ತಮಗೆಲ್ಲ ಮುರುಗೇಂದ್ರ ಶಿವಯೋಗಿ ಆಯುರ ಆರೋಗ್ಯ ಭೋಗ ಭಾಗ್ಯ ಸಂಪತ್ತ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ನನ್ನೆರಡು ಮಾತಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.